ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಏನೇನು ಮಾಡಬೇಕು? ವೆಲ್ಕಮ್ ಬ್ಯಾಕ್ ಟು ನನ್ನ ಡೇ 65 ಆಫ್ ಡೈಲಿ ಲಾಗ್. ನೀವು ಮಾಡೋ ಕೆಲಸದಲ್ಲಿ ಗ್ರೋ ಆಗಬೇಕು, ಸಕ್ಸಸ್ ಕಾಣಬೇಕು ಅಂದರೆ ನೀವು ಮಾಡೋ ಕೆಲಸದ ಮೇಲೆ ರೆಸ್ಪೆಕ್ಟ್ ಇರಬೇಕು. ಅದು ಯಾವ ಕೆಲಸ ಆದರೂ ಇರಲಿ, ಅದು ನಿಮ್ಮ ಪಾಲಿಗೆ ಇವತ್ತಿನ ಜೀವನ ನಡೆಸೋಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂದರೆ ಅದ್ರ ಮೇಲೆ ರೆಸ್ಪೆಕ್ಟ್ ಅನ್ನೋದು ಬಹಳ ಇರಬೇಕು. ಆಮೇಲೆ ಇನ್ನೊಂದು, ನಿಮಗೆ ನೀವು ಯಾವತ್ತೂ ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಯಾವಾಗ ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗ್ತೀರಿ, ಆವಾಗ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗೋದು, ಡೌಟ್ ಶುರು ಆಗೋದು, ಆಮೇಲೆ ನೆಗೆಟಿವ್ ಥಾಟ್ಸ್ ಕೂಡ ಸ್ಟಾರ್ಟ್ ಆಗ್ತವೆ. ನೀವು ಹೇಗಿರಬೇಕು ಅಂದರೆ, ನೀವು ಮಾಡೋ ಕೆಲಸದಲ್ಲಿ ನೀವೇ ಬೆಸ್ಟ್ ಅನ್ನೋ ಫೀಲಿಂಗ್ ನಿಮಗೆ ಇರಬೇಕು. ಅಂದಾಗ ಮಾತ್ರ ಅದರೊಳಗಡೆ ನೀವು ಅಚೀವ್ ಮಾಡೋಕ್ಕೆ ಸಾಧ್ಯ, ಅದರಲ್ಲಿ ಗ್ರೋ ಆಗೋಕ್ಕೆ ಸಾಧ್ಯ. ಆ್ಯಂಡ್ ಯಾವುದಾದ್ರೂ ಕೆಲಸ ಮಾಡ್ತಿದ್ರಿ ಅಂದರೆ ಅದನ್ನು ಇಷ್ಟಪಟ್ಟು ಮಾಡಬೇಕು. ಯಾವತ್ತೂ ಇಷ್ಟಪಟ್ಟು ಮಾಡಿದಾಗ ಏನಾಗುತ್ತೆ, ಅದರೊಳಗಡೆ ನೆಗೆಟಿವ್ಸ್ ಏನೇ ಇದ್ರೂ ಅದು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ನೆಗೆಟಿವ್ ಥಾಟ್ ಒಳಗೆ ಕೆಲಸ ಮಾಡಿದ್ರಿ ಅಂದರೆ ಅದರೊಳಗಿರೋ ನೆಗೆಟಿವ್ಸ್ ಎಲ್ಲವೂ ನಿಮ್ಮ ತಲೆಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ, ಮಜಾ ಮಾಡಿ.